ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಏನ್ರಿ ಇಷ್ಟ ಬೇಗ ರೆಡಿ ಮಾಡಿದ್ದೀರಾ? ಅಯ್ಯೋ, ನಾನ್ ಬರೋದಕ್ಕಿಂತ ಮುಂಚೆ ಆಲ್ರೆಡಿ ಯಾರೋ ರೆಡಿ ಮಾಡ್ಬಿಟ್ಟಿದ್ರು ಮಂತ್ರ. ಹೌದಾ? ಯಾರಿರ್ಬೋದು? ನನ್ಗೇನ್ ಗೊತ್ತು ಮಂತ್ರ. ನಮ್ ತರನೇ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾರಾದ್ರೂ ಮಾಡಿರ್ತಾರೆ. ಅದ್ ಸರಿ ಮಂತ್ರ, ಇವತ್ತು ಅವ್ರ ವೆಡ್ಡಿಂಗ್ ಆನಿವರ್ಸರಿ ಅಂತ ನಿಂಗೆ ಗೊತ್ತಾಯ್ತು? ನಾನು ಅವತ್ತು ಸುಮತಿ ಅದ್ಕೆ ಹತ್ರ ಮಾತಾಡ್ಬೇಕಾದ್ರೆ ಅವರೇ ಹೇಳಿದ್ದು. ಅವಾಗ ಇವ್ರ ಆನಿವರ್ಸರಿ ಡೇಟ್ ಹೇಳಿದ್ರಾ, ನಾನು ಅದನ್ನ ನೋಟ್ ಮಾಡ್ಕೊಂಡೆ. ಬೆಳಿಗ್ಗೆ ನೋಟಿಫಿಕೇಶನ್ ಬಂತು, ಸೊ ನೆನಪಾಗಿ. ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಬ್ರಿಲಿಯಂಟ್ ಇದೆಯಾ ನೀನು. ಆಕ್ಚುಲಿ ಅವರಿಬ್ರಿಗೂ ನಾವು ನಮ್ಮ ಕಡೆಯಿಂದ ಏನಾದ್ರೂ ಒಂದ್ ಚಿಕ್ಕ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅದ್ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ್ಲೇ ಈ ಐಡಿಯಾ ಬಂದಿದ್ದು. ಅದು ಅಲ್ದೆ ನಾವು ಪ್ರತಿ ಸಲ ವೀರಣ್ಣ ಅವ್ರ ಹತ್ರ ಸಹಾಯ ತಗೊಂಡಿದೀವಿ. ಅದ್ರ ಪ್ರತಿಫಲವಾಗಿ ಏನಾದ್ರೂ ಮಾಡ್ಬೇಕು ಅಂತ ಇತ್ತು. ಕರೆಕ್ಟ್ ಮಂತ್ರ. ಬರೀ ಬಾಯಿ ಮಾತಿನಲ್ಲಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅಷ್ಟ್ ಚೆನ್ನಾಗಿರಲ್ಲ. ಈ ತರ ಏನಾದ್ರೂ ಅರೇಂಜ್ಮೆಂಟ್ ಮಾಡ್ದಾಗ್ಲೆ ಅದಕ್ಕೊಂದು ವ್ಯಾಲ್ಯೂ. ಏನಂತೀಯಾ? ಇದರಿಂದ ಅವರಿಬ್ಬರ ಮನ್ಸಿಗೂ ಖುಷಿ ಸಿಗುತ್ತೆ. ನಾವು ಚೆನ್ನಾಗಿರ್ಲಿ ಅಂತ ಮನ್ಸಾರೆ ಆಶೀರ್ವಾದ ಮಾಡ್ತಾರೆ. ಅಷ್ಟೇ ಅಲ್ಲ ರೀ, ಅರ್ಚನನ್ ಮದ್ವೆ ಟೈಮಲ್ಲಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರು. ಅದಾದ್ಮೇಲೆ ನಮ್ ಬಗ್ಗೆ ಅವ್ರು ನೋಡೋ ದೃಷ್ಟಿನೇ ಬದಲಾಗಿತ್ತು. ನಮ್ಮಿಬ್ರ ಮದ್ವೆ ನಿಂತಾಗ, ನಮ್ಮೇಲೆ ಆಪಾದನೆ ಬಂದಾಗ ಒಬ್ಬ ಅಣ್ಣನ್ ಸ್ಥಾನದಲ್ಲಿ ನಿಂತು ನಮ್ ಬೆನ್ನೆಲ್ಬಾಗಿದ್ರು. ಇದನ್ನೆಲ್ಲ ಯೋಚನೆ ಮಾಡಿದಾಗ ಇದೆಲ್ಲ ತುಂಬಾ ಚಿಕ್ಕದೆ. ಆ ಋಣ ತೀರ್ಸಕ್ಕಾದ್ರೂ ನಮ್ ಕಡೆಯಿಂದ ಒಂದ್ ಸಣ್ಣ ಋಣ ಸಂದಾಯ ಅಷ್ಟೇ. ಎಲ್ರಿಗೂ ಎಲ್ಲಾ ಸಮಯದಲ್ಲೂ ದೊಡ್ಡ ದೊಡ್ಡ ಸಹಾಯ ಮಾಡ್ಬೇಕು ಅಂತೇನಿಲ್ಲ. ಆದ್ರೆ ನೀನಿವತ್ ಮಾಡಿರೋದು ಒಂದೊಳ್ಳೆ ವಿಷಯ. ಸಹಾಯ ಮಾಡೋದಕ್ಕಿಂತ ಅವ್ರ ಮನ್ಸಿಗೆ ಸಂತೋಷ ಕೊಡೋದಿದೆಯಲ್ಲ, ಅದು ಇನ್ನೂ ದೊಡ್ಡ ವಿಷಯ. ಸಾಕು. ಅವ್ರನ್ನ ಕರ್ಕೊಂಬರೋಣ. ಬನ್ನಿ ಬನ್ನಿ ಬನ್ನಿ. ಹಾಗೆ ಇರಿ. ಕಣ್ಬಿಡ್ಬೇಡಿ. ವೆಯ್ಟ್. ರೆಡಿ? 1 2 3 ಓಪನ್. ಸುಮತಿ, ನೀನಾ ಇದು? ಅಣ್ಣ, ಅದ್ಕೆ ಏನಿಬ್ರು ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ತರ ನಾಚಿಕೆ ಇರಲ್ವೇನು? ಅರ್ಚನಾ ಒಂಥರ ಹೊಸ ಮದ್ವೆ ಗಂಡು ಹೆಣ್ಣು ತರನೇ. ಒಂದ್ ವೇಳೆ ಒಪ್ಕೊಂಡ್ಬಿಟ್ರೆ ಮದ್ವೆ ಮಾಡಿಸ್ಬಿಡೋಣ ಸಿದ್ದು. ಮಾಡಿಸ್ಬಿಡೋಣಲ್ಲ. ವೀರಣ್ಣವ್ರೆ, ಹೇಗ್ ಕಾಣ್ತಿದಾರೆ ನಿಮ್ ಧರ್ಮಪತ್ನಿ? ಅದಲ್ಲ, ಸುಮತಿ ಮೊದ್ಲಿಂದಾನು ಸ್ವಲ್ಪ ಮುದ್ದಾಗೆ ಕಾಣವಳು. ಸುಮತಿ ಅವರೇ, ಈಗ ಕೆಂಪು ಸ್ಯಾರಿಯಲ್ಲಿ ತುಂಬಾ ಜಾಸ್ತಿ ಮುದ್ದ ಕಾಣ್ತಾಳೆ.